ಸಮಾಜದಲ್ಲಿರುವ ಮೌಢ್ಯತೆ ಮತ್ತು ಶೋಷಣೆ ವಿರುದ್ಧ ಪ್ರತಿಯೊಬ್ಬರೂ ಜಾಗೃತರಾಗಬೇಕು. ಶಿಕ್ಷಣ ಜ್ಞಾನದಿಂದ ವಂಚಿತವಾದ ಹಕ್ಕಿಗಾಗಿ ಸಂವಿಧಾನಬದ್ಧ ಹೋರಾಟಕ್ಕೆ ಹೆಜ್ಜೆ ಇಡಿ ಎಂದು ಹೇಳುತ್ತಾ ಪ್ರತಿಯೊಬ್ಬರೂ ಜನಪರ ಹೋರಾಟ ನಿರಂತರವಾಗಿರಲು ಶ್ರಮಿಸಬೇಕು ಎಂದು ಮಾನವ ಬಂಧುತ್ವ ವೇದಿಕೆಯ ವಿಭಾಗೀಯ ಸಂಚಾಲಕರಾದ ತೋಳಿ ಭರಮಣ್ಣನವರು ಹೇಳಿದರು. ಮಾನವ ಬಂಧುತ್ವ ವೇದಿಕೆ ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕ ಸಮಿತಿಯ ಆಶ್ರಯದಲ್ಲಿ ಸಿರ್ಸಿಯ ಅಕ್ಷಯ್ ಗಾರ್ಡನ್ ಸಭಾಂಗಣದಲ್ಲಿ ನಡೆದ ಜಿಲ್ಲಾ ಮಟ್ಟದ ಅಧ್ಯಯನ ಶಿಬಿರವನ್ನು ಉದ್ಘಾಟಿಸಿ ತೋಳಿ ಭರಮಣ್ಣನವರು ಮಾತನಾಡಿದರು. ಶಿಕ್ಷಣದಿಂದ ಕುಟುಂಬದ ಸಾಕ್ಷರತಾ ಪ್ರಮಾಣ ಹೆಚ್ಚುವುದರಿಂದ ಸಮಾಜದಲ್ಲಿ ಶೋಷಣೆ ಪ್ರಮಾಣ ಕಡಿಮೆಯಾಗುತ್ತದೆ. ಜನಪರ ಹೋರಾಟ, ಜನಪರ ಚಿಂತನೆ, ಶೋಷಿತ ವರ್ಗಗಳ ಮತ್ತು ಸಾಮಾಜಿಕ ಅಭಿವೃದ್ಧಿ ದಿಶೆಯಲ್ಲಿ ಮಾನವ ಬಂಧುತ್ವ ವೇದಿಕೆಯು ರಾಜ್ಯಾದ್ಯಂತ 1 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಕಾರ್ಯ ಮಾಡುತ್ತಿದೆ. ಜಾತಿಗಳಲ್ಲಿ ಧರ್ಮಗಳಲ್ಲಿ ಸಾಮರಸ್ಯ ಹೆಚ್ಚಾಗಬೇಕು. ಹಕ್ಕಿನಿಂದ ವಂಚಿತರಾದ ಸಮಾಜವು ಸಂವಿಧಾನದ ಅಡಿಯಲ್ಲಿ ಹಕ್ಕಿಗಾಗಿ ಹೋರಾಟದ ಮನೋಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಎಂದರು. ಅವರಿಗೆ ತಿಳುವಳಿಕೆಯನ್ನ ನೀಡುತ್ತಾ ಆ ಎಲ್ಲ ಜನಪರ ಚಳುವಳಿಗಳನ್ನ ಬೆಂಬಲಿಸಿಕೊಂಡು ಬಂದಿದ್ದೀವಿ. ಯಾಕಂದ್ರೆ ಜನರ ಆಶೋತ್ತರಗಳೇನಿದೆ, ಸಮುದಾಯಕ್ಕೆ ಏನ್ ಬೇಕಾಗಿದೆ, ಜನರಿಗೆ ಏನ್ ಬೇಕಾಗಿದೆ, ಒಂದು ಕಲ್ಯಾಣ ಸರ್ಕಾರವನ್ನ ನಡೆಸಬೇಕಾದ್ರೆ ಏನೇನ್ ಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ನಾವು ಅಂತ ಚಳುವಳಿಗಳನ್ನ ನಿರಂತರವಾಗಿ ಬೆಂಬಲಿಸಿಕೊಂಡು ಬಂದಿದ್ದೀವಿ. ಸಭೆಯಲ್ಲಿ ವಿಶೇಷ ಆಮಂತ್ರಿತರಾದ ಸುಭಾಷ್ ಕಾನಡೆ ಅವರು ಉಪಸ್ಥಿತರಿದ್ದರು. ಸಭೆಯ ಅಧ್ಯಕ್ಷತೆಯನ್ನ ಜಿಲ್ಲಾ ಮಾನವ ಬಂಧುತ್ವ ವೇದಿಕೆಯ ಅಧ್ಯಕ್ಷರಾದ ರಾಜೇಶ್ ಮಿತ್ರ ನಾಯ್ಕ್ ತೆಂಗಿನಕೇರಿ ವಹಿಸಿದ್ರು. ಸಭೆಯಲ್ಲಿ ಹಿರಿಯ ಚಿಂತಕ ಬಾಲಚಂದ್ರ ಶೆಟ್ಟಿ, ಪೆದ್ರು ಸಿದ್ದಿ ಮಂಚಿಕೇರಿ, ರಾಘು ಕುಣಬಿ, ಸಂಕೇತ ನಾಯ್ಕ್, ಕಿರಣ್ ಮರಾಠಿ, ರೇಣುಕಾ ಪಟ್ಗಾರ್, ಹರೀಶ್ ಕಂಡ್ರಾಜಿ, ಅನಂತ್ ಗೌಡ, ನಾಗರಾಜ್ ಮುಕ್ರಿ, ಗಣೇಶ್ ಇತರರು ಮಾತನಾಡಿದರು. ಘಟ್ಟದ ಮೇಲಿನ ಸಂಚಾಲಕರಾದ ಮಾಬ್ಲೇಶ್ವರ್ ನಾಯ್ಕ್, ವಿವಿಧ ತಾಲೂಕಿನ ಸಂಚಾಲಕರಾದ ರಾಜು ನರಬೈಲ್, ಮಂಜುನಾಥ್ ಮರಾಠಿ, ಚಂದ್ರು ಪೂಜಾರಿ, ಅರವಿಂದ್ ಗೌಡ, ಮಹೇಶ್ ಕಾನಕ್ಕಿ, ಮಹೇಶ್ ಮುಂಡಗೋಡ್, ಇಬ್ರಾಹಿಂ ಗೌಡಳ್ಳಿ, ನೆಹರು ನಾಯ್ಕ್, ಶಂಕರ್ ಹಳ್ಳರ್ ಇತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಸಿರ್ಸಿ.